ಸಮ್ಯಕ್ ಜ್ಞಾನ ಅಂದ್ರೇನು, ಸತ್ಕ್ರಿಯ ಆಚರಣೆ ಅಂದ್ರೇನು, ಈ ಸಮ್ಯಕ್ ಜ್ಞಾನ ಎಲ್ಲಿದೆ, ಹೇಗಿದೆ ಅನ್ನೋದ್ರ ಬಗ್ಗೆ ನಿನ್ನೆಯಿಂದ ಇಲ್ಲಿ ತನಕ ಆಗಿರ್ತಕ್ಕಂಥದ್ದೆಲ್ಲ ಸಮ್ಯಕ್ ಜ್ಞಾನವೇ. ಆಮೇಲೆ ಎಷ್ಟು ವಚನಗಳು ನಿಜದ ನೆಲೆಯಲ್ಲಿ ನಮ್ಮ ಶರಣರು ಬರೆದಿದ್ದಾರಲ್ಲ ಅವೆಲ್ಲವೂ ಸಹಿತ ಸಮ್ಯಕ್ ಜ್ಞಾನದ ವಚನಗಳು. ಅವರ ಜ್ಞಾನದ ಮೂಸೆಯಿಂದ ಸದ್ಭಾವದಿಂದ ಅವರು ನುಡಿದಿರ್ತಕ್ಕಂಥ ಎಲ್ಲ ಮಾತುಗಳು ವಚನಗಳು ಶಿವಸಾಕ್ಷಿಯಾಗಿರೋದ್ರಿಂದ, ಶಿವನ ಸ್ವರೂಪಿಯಾಗಿರೋದ್ರಿಂದ, ಶಿವನಲ್ಲಿ ಅನುರಕ್ತನಾಗಿ ಅವುಗಳನ್ನ ಬರೆದಿರೋದ್ರಿಂದ ಅವೆಲ್ಲ ಸಮ್ಯಕ್ ಜ್ಞಾನದ ವಚನಗಳೇ. ನೋಡ, ನಾನು ಸುಮಾರು 100 ವಚನ ಬರೆದಿದ್ದೆ. 100ಕ್ಕಿಂತ ಹೆಚ್ಚಾಗಿ ವಚನಗಳನ್ನು ಬರೆದ ಮೇಲೆ ಬಸವಣ್ಣವ್ರು 3 ವಚನಗಳನ್ನು ಓದಿದ ಮೇಲೆ ಆ 100 ವಚನಗಳು ವಚನಗಳ ಅಲ್ಲ, ಅವ್ರ ರಚನೆಗಳಂತೇಳಿ ಹರಿದ ಬಿಸಾಕ್ಬಿಟ್ಟೆ, ಡಸ್ಟ್ಬಿನ್ ಹಾಕ್ಬಿಟ್ಟೆ. 100 ವಚನಗಳು. ಆ 3 ವಚನಗಳನ್ನು ಬರೆದ ಮೇಲೆ ಈ ವಚನಗಳ ಮುಂದೆ ನಮ್ಮ ವಚನಗಳನ್ನ ನಾವು ಯಾರೂ ಬರಿಬಾರ್ದು, ಅದಕ್ಕೇನು ಕೂಡ ಲೇಪ ಕೊಡಬಾರ್ದು. ಅದು ಒರಿಜಿನಲ್ ಅಂದ್ರೆ ಒರಿಜಿನಲ್ ಅದರ ಮುಂದೆ ಏನು ಮತ್ತೊಂದು ಕಂಪ್ಯಾರಿಸನ್ ಮಾಡಿಕೊಳ್ಳುವಂಥ ಮಟೀರಿಯಲನ್ನು, ಲಿಟ್ರೇಚರ್ನ ತಂದಿರಬಾರ್ದು ಅಂತಕ್ಕಂಥ ಒಂದು ಸ್ವಯಂ ಜ್ಞಾನ ಬರ್ತಲ್ಲ, ಅದು ನನ್ನ ನಿಜವಾಗಿರ್ತಕ್ಕಂಥ ಬರಿಬಾರ್ದು ಅಂತಕ್ಕಂಥ ಸಮ್ಯಕ್ ಜ್ಞಾನ ಮೂಡಿದ್ದು ನನಗೆ. ಯಾಕೆಂದ್ರೆ ಶರಣರ ವಚನಗಳ ಮುಂದೆ ನಾವು ಏನು ಬರೆದ್ರು ಕೂಡ ಅವು ವಚನಗಳಲ್ಲ, ಅವು ರಚನೆಗಳು. ಅದು ಸಮ್ಯಕ್ ಜ್ಞಾನ ಆಗೋದಿಲ್ಲ, ಸಮ್ಯಕ್ ಜ್ಞಾನ ಆಗೋದಿಲ್ಲ. ನಾನು ಈಗ ಒಂದು ಹನಿ ನೀರಿದೆ, ಒಂದು ಹನಿ ನೀರಿನಲ್ಲಿ ಅಂತಂದ್ರೆ H2O ಅನ್ನೋದೊಂದು ಕಂಟೆಂಟ್ ಇದೆ. ಆಮೇಲೆ ಇಡೀ ಸಾಗರದ ನೀರಿನ ಹನಿಗಳೆಲ್ಲವೂ ಸಹಿತ ಏನಿರ್ತಿರ್ತವು, 2 ಪ್ರಮಾಣದ ಜಲಜನಕ, 1 ಪ್ರಮಾಣದ ಆಕ್ಸಿಜನ್ ಇದೆ. ಬಿಂದುವಿನಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಗುಣಲಕ್ಷಣಗಳು ಸಿಂಧುವಿನಲ್ಲಿದೆ, ಸಿಂಧುವಿನಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಗುಣಲಕ್ಷಣಗಳು ಬಿಂದುವಿನಲ್ಲಿದೆ. ಬಂದಿರತಕ್ಕಂಥ ವ್ಯತ್ಯಾಸ ಗಾತ್ರ ಸ್ವರೂಪದಲ್ಲಿ ಅಲ್ಲ ಅಲ್ಲಪ್ಪ, ಬಂದಿರತಕ್ಕಂಥ ವ್ಯತ್ಯಾಸ ಅದು ಗಾತ್ರದಲ್ಲಿದೆ ಹೊರತು ಸ್ಥೂಲ ಸ್ವರೂಪದಲ್ಲಿ. ಈ ಒಂದು ಹನಿ ಆ ಸಾಗರಕ್ಕೆ ಹೋಗಿ ಕೂಡಿತು ಅಂತಂದ್ರೆ ಅದು ಬಿಂದು ಆಕತ್ತೋ ಸಿಂಧು ಆಕತ್ತೀವ? ಸಿಂಧು ಆಕತ್ತ ಅಂದಮೇಲೆ ಈ ಬಿಂದುವಿನ ಸ್ವರೂಪ ಅದರಲ್ಲಿ ಕೂಡಿದಾಗ ಈ ದೇಹ ನಿಜದಲ್ಲಿ ಕೂಡಿದ ಮೇಲೆ ಈ ಶರೀರ ಶಿವಸ್ವರೂಪಿ ಆಗುತ್ತಲ್ಲ, ಆಗ್ಬೋದಲ್ಲ? ಹಾಗಾದ್ರೆ ಸಾಗರ ಒಪ್ಪಿದ ನದಿಗಳೆಲ್ಲ ಸಾಗರ ಒಪ್ಪಂತೆ. ನಮ್ಮ ಶರಣರು ಆ ಶಿವನ ಲಿಂಗದ ಒಡಲನ್ನು ಬಗೆದು ಅದರಲ್ಲಿ ಅಣುವ ನರೆಸಿ ಘನವ ಬೆರೆಸಿದ ಮೇಲೆ ಅವೆಲ್ಲವೂ ಏನದು ಘನರೂಪವಾಗಿರ್ತಕ್ಕಂಥ ವಿಶೇಷವಾದ ಪದವಿಯನ್ನು ಬರ್ತದೆ. ಘನ ಅಂದ್ರೆ ಏನು? ಯಾವುದನ್ನ ನೀವು ಡಿವೈಡ್ ಮಾಡೋಕ್ಕಾಗೋದಿಲ್ಲ. ಬಿಚ್ಚಿ ಬೇರಾಗದ, ಬೆರೆಸಿ ಒಂದಾಗದ ಸ್ಥಿತಿ ಅದು. ಬಿಚ್ಚಿ ಬೇರಾಗದ, ಬೆರೆಸಿ ಒಂದಾಗದ ಸ್ಥಿತಿ. ಇದನ್ನ ಸೃಷ್ಟಿಯ ನೆಲೆಯಲ್ಲಿ ಅಕ್ಕಮಾದೇವಿ ತಾಯಿ ಬಹಳ ಚೆನ್ನಾಗಿ ಇದನ್ನು ಸಮ್ಯಕ್ ಜ್ಞಾನ ಅಂತಂದು ಕೇಳ್ತಾರೆ. ಏನು ನಾವು ಪ್ರಾಕ್ಟಿಕಲ್ ಆಗಿ ಏನು ಕಂಡುಕೋತೀವಿ, ಆ ಕಂಡುಕೊಂಡಿದ್ದನ್ನು ಮತ್ತೆ ನಾವು ಪ್ರಾಯೋಗಿಕದ ನೆಲೆಯಲ್ಲಿ ನಾವು ತಗೊಂಡ್ಬರ್ತೀವಿ. ಒಂದು ನಮ್ಮ ಜ್ಞಾನದ ಮೂಸೆಯಿಂದ ಏನೋ ಒಂದು ಮಾಡೋದು ಕಳಿಸ್ತದೆ ಅವರಿಗೆ. ಇವತ್ತು ಒಂದೇನೋ ಉಪಹಾರಕ್ಕೆ ಏನೋ ಒಂದು ತಯಾರು ಮಾಡಬೇಕು ಅಂತ ನಿಮ್ಮ ತಲೆಯೊಳಗೆ ಬರ್ತದೆ. ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಅಡಿಗೆ ರೆಡಿಯಾಗಿರ್ತೈತೆ, ರೆಡಿಯಾಗಿರ್ತೈತೆ. ಆ ಮಾಡುವಂತ ರೆಡಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಲಿಂಗಕ್ಕೆ ಅಂತ ಅರ್ಪಣೆ ಮಾಡ್ತಿರ್ತಾರಲ್ಲ, ಅದಕ್ಕೆ ಬರಿತಾರ್ಪಣ ಅಂತಾರೆ. ಅಡಿಗೆ ಮಾಡುವಂತಹ ಒಂದು ಪ್ಲಾನ್ ನಿಮ್ಮ ತಲೆಯೊಳಗೆ ಬಂದ ತಕ್ಷಣ ಅವಾಗಲೇ ನೀವು ಲಿಂಗಕ್ಕೆ ಅರ್ಪಣೆ ಮಾಡಿದರೆ ಅದಕ್ಕೆ ಬರಿತಾರ್ಪಣ ಅಂತಾರೆ. ಮಾಡೋಕ್ಕಿಂತ ಮುಂಚೆ, ತೋರಿಸೋಕ್ಕಿಂತ ಮುಂಚೆ, ತಯಾರಿಸೋಕ್ಕಿಂತ ಮುಂಚೆ, ಅದು ಉತ್ಪತ್ತಿ ಆಗೋಕ್ಕಿಂತ ಮುಂಚೆನೇ ಅರ್ಪಣೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಂತಂದ್ರೆ ಅದಕ್ಕೆ ಬರಿತಾರ್ಪಣ ಅಂತಾರೆ. ಅದನ್ನ ಈ ಭರಿತಾರ್ಪಣವನ್ನು ಅರ್ಪಣೆ ಮಾಡೋದ್ರಲ್ಲೇ ಅತ್ಯಂತ ಎಕ್ಸ್ಪರ್ಟ್ ಯಾರು ಅಂದರೆ ಭರಿತಾರ್ಪಣದ ಚಂದ್ರಬಸವಣ್ಣ ಅಂತ ಸಪ್ರೇಟ್ ಆಗಿ ನಮ್ಮಲ್ಲಿ ಏನಿದೆ ಅಂದರೆ ಒಂದೊಂದು ಮೇಜರ್ಗಳಾಗಿ ಅವರವ್ರ ಐಚ್ಛಿಕ ವಿಷಯಗಳದಾವಲ್ಲ, ಆ ಐಚ್ಛಿಕ ವಿಷಯಗಳು ಅದಾವಂತಂದ್ರೆ ಏನು, ಅವರ ಅಲ್ಲಿ ಅಡ್ಡ ಇಲ್ಲ.
ನೀವು ಬೆಡ್ರೂಮ್ನಾಗ ಮಕ್ಕೊಂಡಿರಂದ್ರೆ ಬೆಡ್ರೂಮ್ ಅಂತ ನಿಮ್ಮ ಐಚ್ಛಿಕ ಜಾಗ ಅಲ್ಲ, ಅಲ್ಲಿ ಒಂದು ವಿಶ್ರಾಂತಿ ಪಡೆಯಕಟ್ಟ ಇಡೀ ಮನೆಯೆಲ್ಲ ನಿಮ್ಮದೇನೆ. ಎಲ್ಲ ಕೋಣೆಗಳಿಗೆ ಹೆಂಗೆ ವಿಸಿಟ್ ಕೊಡ್ತಿರುವ ಹಂಗೆ ಅವ್ರವ್ರು ಆಯಾ ಜಂಕ್ಷನ್ನಲ್ಲಿ ನಿಂತ್ಕೊಂಡಾಗ ಅದು ಅಷ್ಟ ಅವ್ರದ್ದಿರಂಗಿಲ್ಲ. ಭಕ್ತನಾದರೆ ಬಸವಣ್ಣನಂತಾಗಬೇಕು, ಜ್ಞಾನಿಯಾದರೆ ಚನ್ನಬಸವಣ್ಣ ಅಂತ ಆಗಬೇಕು, ಜಂಗಮನಾದರೆ ಪ್ರಭುದೇವರಂತಾಗಬೇಕು ಅಂತ ಹಾಡಿದ ಉದ್ದೇಶ ಏನೊಂದು ಅದು ಅವ್ರ ಮೇಲೆ ಹೊಂದಿರ್ತಕ್ಕಂಥ ಮಾಸ್ಟ್ರಿ ಅದು. ಅದ್ಯಾಕೆ ಜಂಗಮಿದ್ದವ ಭಕ್ತ ಆಗುವುದಿಲ್ಲ ಅಂತಲ್ಲ, ಅಥವಾ ಭಕ್ತ ಇದ್ದವ ಜಂಗಮ ಆಗುವುದಿಲ್ಲ ಅಂತ ಅಲ್ಲ. ಅದು ಏನು ಅಂತಂದ್ರೆ ಆಯಾ ನೆಲೆಗಳಲ್ಲಿ ಅವ್ರು ಸಾಧಿಸಿರ್ತಕ್ಕಂಥ ಛಲದ ನೆಲೆ ಜೊತೆಗೆ ಅದನ್ನ ಹಿಡ್ಕೊಂಡು ಎಲ್ಲಾ ಕಡೆ ಅಡ್ಡಾಡಿ ಬರ್ತಕ್ಕಂಥದ್ದು. ಒಂದು ರೂಮ್ ನಮಗೆ ಫೇವ್ರೇಟ್ ಆಗಿರ್ತಕ್ಕಂಥ ಪ್ಲೇಸ್ ಇತ್ತು ಅಂದ್ರೆ ಅಲ್ಲೇ ನಿಂತು ಬರ್ತಿತ್ತಂದ್ರೆ ಅಲ್ಲೇ ಮಲ್ಕೋತಾವೆ, ಬೇರೆ ಕಡೆ ಪ್ಲೇಸ್ ಚೇಂಜ್ ಮಾಡಂಗಿಲ್ಲ. ಅದು ಮಲ್ಕೋಕೆ ಅದನ್ನ ಬಳಸಕ್ಕೆ ಇಡೀ ರೂಮ್ ಹೆಂಗೆ ಬಳಸ್ತೀವೋ ಅವ್ರಿಗೆ ಏನಂತಂದ್ರೆ ಒಂದೊಂದು ಮಾಸ್ಟ್ರಿ ಅಲ್ಲಿ ಅಲ್ಲ. ನಾನು ಅದಕ್ಕೆ ಬೆಳಗ್ಗೆ ಏನು ವಿಚಾರ ಮಾಡಿದ್ರೆ, ಅಪ್ಪ ಈ ಒಂದು ಪೊರಕೆಯ ಕಡ್ಡಿಯ ತುದಿಯಲ್ಲಿ ಸತ್ಯಕ್ಕ ತಾಯಿಗೆ ಬೆಳಕಿನ ಕಿರಣ ಹೊಮ್ಮಿ ಸತ್ಯಕ್ಕಾಗಿ ಸಮ್ಯಕ್ ಜ್ಞಾನದ ಪ್ರತಿಫಲವಾಗಿ ಒಂದು ಬೆಳಕಿನ ಕಿಡಿ ಬತ್ತಿ ಲಿಂಗದ ಕಳೆ ಮಳೆ ಬರ್ತೈತೆ ಅಂದ್ರೆ ಪೊರಕೆಯಲ್ಲಿ ನಾವು ಲಿಂಗ ಇಟ್ಕೊಂಡ್ರೆ ನಮ್ಗಂಥದ್ದೊಂದು ಬೆಳಕು ಬರ್ತಾ ಇಲ್ಲ ಅಂತಪ್ಪ, ಇದು ನನ್ನ ದೋಷ ಬಾಳಿದೆ ಅಂತ ನನ್ನ ಒಂದು ನಿವೇದನೆ ಮಾಡ್ತೀನಿ. ಯಾರಿಗೂ ಕಸ್ಬಟ್ಟಿಯಲ್ಲಿ ಬೆಳಕು ಕಂಡಿತು ಅಲ್ವಾ, ಯಾರಿಗೂ ಪಾತ್ರೆಯಲ್ಲಿ ಬೆಳಕು ಕಂಡಿತು, ಯಾರಿಗೂ ಮುಸ್ರೆಯಲ್ಲಿ ಬೆಳಕು ಕಂಡಿತು, ಯಾರಿಗೂ ನೇಗ್ಲ ಪಡೆಯುವಂಥ ಸಂದರ್ಭದಲ್ಲಿ ಬಂತು, ಯಾರಿಗೂ ದಾಸೋಹ ಮಾಡೋ ಸಂದರ್ಭದಲ್ಲಿ, ಯಾರಿಗೆ ಎಡೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲೆಲ್ಲಿಯೂ ಅವರು ಕಂಡು ಕಾಣಬೇಕಾಗ್ತದೆ. ಅದೆಲ್ಲ ಅವರ ಒಂದು ಮಾಸ್ಟರ್, ಅವರ ಐಚ್ಛಿಕ ವಿಷಯ ಮತ್ತು ಅವರ ಅತ್ಯಂತ ಆತ್ಮೀಯವಾಗಿ ಹೃದಯಕ್ಕೆ ಹಚ್ಚಿಕೊಂಡಿರ್ತಕ್ಕಂಥ ವಿಷಯ. ಆ ವಿಷಯದ ಮೇಲೆ ಪರಿಣತಿಯ ಜೊತೆಗೆ ಎಲ್ಲ ನೆಲೆ ಕಲೆಗಳು ತಿಳ್ಕೊಂಡಿದ್ರು. ಆದರೆ ಇರೋದು ಮಾತ್ರ ಅಲ್ಲೇ ಇರ್ತದೆ. ನೀವು ಏನೇನು ಕಾರ್ಯಕ್ರಮ ಮಾಡಿದ್ರು ಮತ್ತು ಭದ್ರಾವತಿಗೆ ಹೋಗೇನೆ ಸೆಟ್ಲ್ ಆಗ್ತೀರಲ್ಲ ನೀವು. ನಾ ಏನೇ ಕಾರ್ಯಕ್ರಮ ಮಾಡಿದ್ರು ಮತ್ತು ನಮ್ಮ ಓದಿ ಹೋಗ್ಬೇಕು, ನಾ ಏನೇ ಕಾರ್ಯಕ್ರಮ ಮಾಡಿದ್ರು ಮತ್ತು ನಾಳೆ ಸ್ಕೂಲಿಗೆ ಹೋಗ್ಬೇಕು, ನಿಮ್ಮ ಮನೆ ಕೆಲಸನ ಮಾಡಬೇಕು, ನಿಮ್ಮ ಬಿಸ್ನೆಸ್ಸನ್ನು ಮಾಡಬೇಕು. ಹೌದಾ? ಹಾಗೆ ಅವರ ತಾತ್ವಿಕ ನೆಲೆಗಟ್ಟಿನ ಮೇಲೆ ಅವರು ವಚನ ಸಾಹಿತ್ಯ ಬರಲಿ, ಕಾಯಕ ಮಾಡಲಿ, ಅರಿವು ಮಾಡಲಿ, ಅನುಭವ ಮಾಡಲಿ, ಅರ್ಚನೆ ಮಾಡಲಿ, ಅರ್ಪಣೆ ಮಾಡಲಿ, ಅದು ಏನೇನು ಅವ್ರದ್ದೊಂದು ಏನೋ ಮೇಜರ್ ಇತ್ತಲ್ಲ, ಒಂದು ಆಪ್ಷನಲ್ ಸಬ್ಜೆಕ್ಟ್ ಇಟ್ಕೊಂಡಿದ್ದಿಲ್ಲ ಅವರು. ಅದರಲ್ಲಿ ಬಹಳ ಅತಿಯಾಗಿ ಅಂತಂದ್ರೆ ಅದರ ನುಣ್ಣಗೆ ಬಹಳಷ್ಟು ಮಸಿತಕ್ಕಂಥ ಕೆಲಸ. ಅದಕ್ಕೆ ನಮ್ಮದೇನಾಗಿತ್ತಂದ್ರೆ ಒಬ್ಬ ಯಾರೋ ಪುಣ್ಯಾತ್ಮ ನನಗೆ ಬರ್ತಾ ಇಲ್ಲ, ಒಂದೇ ರಾಗ 10 ವರ್ಷ ಪ್ರಾಕ್ಟೀಸ್ ಮಾಡಿ, ಆ ಒಂದು ರಾಗ 10 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಪ್ರತಿಫಲವಾಗಿ ಅಷ್ಟು ರಾಗಗಳ ಛಾಯೆಗಳು ಗೊತ್ತಾಗಿದ್ದಾವ. ಹಾಗಾಗಿ ನಾವು ಏನು ಮಾಡಬೇಕಾಗಿದೆ, ಅದಕ್ಕೆ ಭಕ್ತ ಸ್ಥಳದಲ್ಲಿ ರುದ್ರಪ್ಪ ನಿಲ್ರಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅಲ್ಲಿ ಆಚಾರ ಕ್ರಿಯೆಯಲ್ಲಿ ನೀವು 90% ವರ್ಕ್ ಮಾಡಕ್ಕೆ ಅಂದ್ರೆ ಇನ್ನು 10% ಏನಾಗತ್ತೆ ಅಂದ್ರೆ ಅದು ಹಗರ ಹಾಕೋತ ಇದು ಆತ್ಮಜ್ಞಾನ, ಇದು ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ ಅಲ್ಲಲ್ಲಿ ನಾವು ಏನು ಮಾಡಿದ್ದೀವಿ, ಈ ಆಡಿನ ಥರ ಬಂದ್ಬಿಟ್ಟಿದೆ ನಮ್ಮ ಜೀವನ. ಆಡ ಅಂತ ಹೇಳಿ ಅದು ಯಾವುದು ಕ್ಲೀನ್ ಆಗಿ ತಿನ್ನಂಗಿಲ್ಲ, ಎಲ್ಲ ಚಂಡಿ ಕಡಿಲಾರ್ದ ಬಿಡುವುದಿಲ್ಲ. ನೋಡಿದ್ದೇನೆ. ಅದಕ್ಕೆ ಎಲ್ಲ ಪ್ರಾಣಿಗಳ ಬಗ್ಗೆ ನೀವು ಸ್ಟಡಿ ಮಾಡಿದ್ರು. ಬೆಲ್ಲವತ್ತಿಂದ ಕೋಡಗದಂತೆ ಸಿಹಿಯ ನೆನೆಯದಿರಾ ಮನವೇ ಸಿಹಿಯ ನೆನೆಯದಿರಾ. ಅದರ ಅರ್ಥ ಹೇಳೋದು ಏನು ಅಂತಂದ್ರೆ, ಲಿಂಗ ಜಂಗಮ ಒಂದೇ ಎಂದು ನಂಬು ಮನವೇ ಅನ್ನೋದಕ್ಕೆ ತರಬೇಕಾಗಿದೆ ಅವರು ಎಲ್ಲದಕ್ಕೆ ಸಮೀಕರಿಸಿ. ಜೊತೆಗೆ ಲೋಕದಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ಈ ಮೂಲಕವಾಗಿ ನಾನು ಇದನ್ನು ಬಳಸ್ಕೊಳ್ತಾ ಇದ್ದೀನಿ, ನೀವು ಇದನ್ನು ಬೆಳೆಸ್ಕೊಳ್ರಿ ಅಂತ ಒಂದು ಮಾರ್ಗದರ್ಶನ ನುಡಿ ಹೌದು, ಪ್ರಾಯೋಗಿಕವಾಗಿರ್ತಕ್ಕಂಥ ಮಾರ್ಗನೂ ಹೌದು. ಈ ಎರಡು ನುಡಿಗಳು, ಈ ಮಾರ್ಗಗಳನ್ನು ನಾವು ಸಮ್ಯಕ್ ಜ್ಞಾನ ಅಂತ ಕರಿತೀವಿ. ಸಮ್ಯಕ್ ಜ್ಞಾನ ಅಂದರೆ ಶಿವನ ಅಂಶಿಕವಾಗಿರ್ತಕ್ಕಂಥ ಜ್ಞಾನ. ಈ ಶಿವನ ಅಂಶಿಕವಾಗಿರ್ತಕ್ಕಂಥ ಜ್ಞಾನ ಹೆಂಗಿದೆ? ನಿನ್ನೆಯಿಂದ ಚಿಂತನೆ. ಅಷ್ಟತನುಗಳಿಂದ ಬಂದಿದ್ದಾವೆ, ಅಷ್ಟಾವರಣವನ್ನು ಹಿಡಿದಿದ್ದಾವೆ, ಪಂಚಾಚಾರವನ್ನು ಹಿಡಿದಿದ್ದಾವೆ, ಶತಸ್ಥಲವನ್ನು ಹಿಡಿದಿದ್ದಾವೆ. ಕಣ್ಣಿಗೆ ಕಾಣತಕ್ಕಂಥ ಎಲ್ಲ ಈ ಜಗತ್ತು, ಇದನ್ನು ನೀವು ಏನಂತ ಕರಿತೀರಿ?
ಮೊಬೈಲ್ ಅಂತ. ಇದನ್ನ ಯಾವ ದೇಶದಲ್ಲಿ ಹೋದ್ರೂ ಇದಕ್ಕೆ ಮೊಬೈಲ್ ಅಂತಾನೆ ಹೇಳ್ತಾರೆ, ಹೌದಲ್ಲ? ಇದು ಯಾಕಂದ್ರೆ ಇರುವಂಥ ವಸ್ತು ಇದು ಸತ್ಯ ಇದೆ, ಸತ್ ಇರೋದು ಇದ್ದಂಗೆ ಇರೋದನ್ನ ನೀವು ಏನಂತಾರೆ ಅಂದ್ರೆ ಆ ವಸ್ತು ಸತ್ಯ. ಇದನ್ನ ಹೋಗಿ ಟೇಬಲ್ ಅಂತ ಅನ್ನಂಗಿಲ್ಲ. ನೀವು ಟೇಬಲ್ ಅಂತ ಇತ್ತಂದ್ರೆ ನೀವು ತಲೆ ಕೆಟ್ಟೈತಂತ, ಇದನ್ನ ಮೊಬೈಲ್ ಅಂತಂದ್ರೆ ನೀವು ತಲೆ ಬರೋಬರಿ ಅಂತ. ಯಾಕಂತಾರಂದ್ರೆ ಇರ್ತಕ್ಕಂಥ ವಸ್ತುನ ಇದ್ದಂಗೆ ತಿಳ್ಕೊಳ್ಳೋದು. ಹೊರವಸ್ತು ಹೆಂಗೈತಿ ಅದು ಹೆಂಗೈತಿ ಹಂಗ ತಿಳ್ಕೊಳ್ಳೋದು ಸಮ್ಯಕ್ ಜ್ಞಾನ. ಸ್ವಲ್ಪ ಡಿಫರೆನ್ಸ್ ಮಾಡಿದ್ರಂತ, ಸ್ವಲ್ಪ ವ್ಯತ್ಯಾಸ ಮಾಡಿದ್ರಂತಂದ್ರೆ ಏನಾಗೈತಿ, ಸಮ್ಯಕ್ ಜ್ಞಾನ ಆಗೋದಿಲ್ಲ. ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ಸಗನಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಶಿವಚಿಂತೆ ಶಿವಜ್ಞಾನ, ಶಿವಜ್ಞಾನ ಅಂದ್ರೆ ಸಮ್ಯಕ್ ಜ್ಞಾನ. ಅದು ಇದ್ದಕ್ಕಿದ್ದಂಗೆ ವಸ್ತುವನ್ನು ತಿಳ್ಕೊಂಡು ಸತ್, ಇದು ಸತ್ಯವಾಗಿನೇ ಇದೆ, ಸತ್ಯದ ರೂಪನೇ ಗುರು. ಅದು ಹೆಂಗೈತಿ ಹಂಗನೇ ಅದು ಹೊತ್ಕೊಂಡ್ ಬಂದಿದೆ. ಆದ್ರೆ ಇನ್ನೊಂದು ಸಮ್ಯಕ್ ಜ್ಞಾನದ ಬಗ್ಗೆ ನಾವು ತಿಳ್ಕೊಂಡು, ಅದು ಹೆಂಗಿತ್ತು ಸತ್ಯದ ರೂಪ ಗುರು ಹಂಗೆ ತಗೊಂಡ್ ಬಂದಾರ ಅನ್ಕೊಂಡೆ ಒಂದ ಇಡಬೇಕಾಗಿತ್ತಲ್ಲ, ಒಂದ ಎಲ್ಲಾನು ಅಂತಾರ. ಹೌದೇ? ಗುರು ತನ್ನ ವಿನೋದಕ್ಕಾಗಿ ಲಿಂಗವಾದ ಜಂಗಮವಾದ ಪಾದೋದಕ ಪ್ರಸಾದವಾದ ಅಂತ ಹೇಳಿದರು, ಹೌದಲ್ರಿ? ಅಲ್ಲಿ ಒಂದ ಕೊಡ್ಬೇಕಾಗಿತ್ತಲ್ಲ, 2, 3, 4, 8 ತನಕ ಯಾಕೆ ಬೆಳೆಸಿಕೊಂಡು ಹೋದ್ರು? ಇದು ಸಮ್ಯಕ್ ಜ್ಞಾನ. 8 ಯಾಕೆ ಬೆಳೆಸಿದ್ರು? ನಮ್ಮ ಗುರು ಒಂದು ಕೊಟ್ಟು ಹೋಗ್ಬಿಡು, ಲಿಂಗ ಯಾಕೆ ಕೊಟ್ಟರು, ಜಂಗಮ ಯಾಕೆ ಕೊಟ್ಟರು, ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದಗಳು ಯಾಕೆ ಕೊಟ್ಟರು, ಮತ್ತೆ ಯಾಕೆ ಎಕ್ಸ್ಟೆಂಡ್ ಮಾಡಿದ್ರು? ಒಂದಾಗಿ ಸಾಕಾಯ್ತಪ್ಪ, ಎಷ್ಟು ಕನ್ಫ್ಯೂಸ್ ಮಾಡಿರಂಗ. ಅದರ ಅವಶ್ಯಕತೆ ಏನಿತ್ತು? ಸಮ್ಯಕ್ ಜ್ಞಾನ ಒಂದು ಸತ್ ರೂಪದಲ್ಲಿದೆ. ಎಲ್ಲ ವಸ್ತುಗಳು ಸತ್ ರೂಪದಲ್ಲಿ, ಜೀವಿಗಳನ್ನು ಸತ್ ರೂಪದಲ್ಲಿ, ಸಚರಾಚರ ವಸ್ತುಗಳೆಲ್ಲವೂ ಸಹಿತ ಸತ್ಯದ ರೂಪನೇ. ಈಗ ಒಂದು ಇರುವೆ ಹಾಗೆ ಹೊಂದಿತ್ತಂತಂದ್ರೆ ಆ ಸಣ್ಣದಾಗಿರ್ತಕ್ಕಂಥ ಈ ಇನ್ಸೆಕ್ಟ್ ಏನಿರ್ತದೆ, ಕ್ರಿಮಿ ಏನಿರ್ತದೆ, ಆ ಕೀಟ ಏನಿರ್ತದೆ, ಅದಕ್ಕೆ ಇರುವೆನೇ ಅನಿಸ್ತೈತೆ, ಅದಕ್ಕೊಂದು ಆನೆ ಅಂತ ಹಾಕ್ತಾರೆ. ಜಗದ ಕಣ್ಣಿಗೆ ಏನಾಗತ್ತೆ ಅಂದ್ರೆ ಅದು ಸೋಜಿಗಾಗತ್ತೆ. ಈ ಸತ್ಯದವಾಗಿರ್ತಕ್ಕಂಥ ವಸ್ತು ಸತ್ತು, ಇದಕ್ಕೊಂದು ಸತ್ತು ಅಥವಾ ವಸ್ತು ಇದು. ಆಮೇಲೆ ಬರ್ತೀವಿ ಈ ಸತ್ತು ವಸ್ತು. ಆದರೆ ಇದಕ್ಕೊಂದು ಏನೈತೆ ಅಂದ್ರೆ ವೀಕ್ನೆಸ್ ಏನೈತೆ ಅಂದ್ರೆ, ತಾನು ಎಲ್ಲಿದ್ದೀನಿ, ನನ್ನ ಮಾಲಕ್ಕೆ ಯಾರದಾರ, ಇದು ಯಾರ ಒಡೆತನಕ್ಕೆ ಒಳಪಟ್ಟಿದೆ, ಇದು ಯಾರ ಒಡೆತನಕ್ಕೆ ಒಳಪಟ್ಟಿದೆ, ಇದರ ಯಾವ ಸಿಮ್ ಹಾಕ್ಯಾರೋ, ಹೆಂಗೆ ಮಾತಾಡ್ತಾರೋ, ನನ್ನ ಅಸ್ತಿತ್ವ ಏನೈತಿ, ಇದೆಲ್ಲ ವರ್ಕ್ ಮಾಡ್ತೈತಿ. ಸಾಫ್ಟ್ವೇರ್ ಹಾಕ್ಯಾರು ಏನೇನು ಮಾಡ್ಯಾರ. ಆದರೆ ಇದಕ್ಕೆ ತಾನು ಎಲ್ಲಿದ್ದೀನಿ, ಯಾರ ಕೈಯಾಗಿದ್ದೀನಿ ಅಂತಕ್ಕಂಥ ಪ್ರಜ್ಞೆ ಇಲ್ಲ ಅಲ್ಲ. ಈ ಟೇಬಲ್ ಆಯ್ತು, ಎಲ್ಲ ವಸ್ತು ಕಾಣ್ತಕ್ಕಂಥ ವಸ್ತುಗಳೆಲ್ಲವೂ ಸತ್ಯವೇ, ವಸ್ತು ಎಲ್ಲ ಸತ್ಯನೇ. ನಾನು ಶರೀರ ಅಂತಕ್ಕಂಥದ್ದು ಸತ್ಯ, ಶಿವಾನಂದ ಅಂತಾನೆ ಹೇಳ್ಬೇಕೆಲ್ಲರೂ. ಬೇರೆ ಅಂತ ನಾಮಾಕ್ಷರಗಳನ್ನು ಕೊಡಕ್ಕಾಗೋದಿಲ್ಲ. ಅವರವರ ನಾಮಾಧೇಯದಲ್ಲಿದ್ದಿರ್ತಕ್ಕಂಥ ಅಕ್ಷರಗಳನ್ನು ಹಿಡಿದೇನೆ ಕರಿತೀವಿ. ಅಪ್ಪನ ಚಿನ್ಮಯಾನಂದ ಅಪ್ಪಾನಂದ ಅಂತ ಕರಿಬೇಕು. ಇದನ್ನ ಹೆಸರು ಅವ್ರಿಗೆ ಕೊಡಕ್ಕಾಗಿಲ್ಲ. ಆ ಸತ್ಯವಾಗಿರ್ತಕ್ಕಂಥ ಸತ್ಯವಾದ ನೆಲೆಯಲ್ಲೇ ಗ್ರಹಿಸ್ತಿರ್ತೇವೆ ಸತ್. ಆದರೆ ಇದಕ್ಕೊಂದು ಏನೈತೆ ಅಂತಂದ್ರೆ ಚಿತ್ತ ಅನ್ನೋದಿಲ್ಲ. ಇದಕ್ಕೆ ನಾ ಯಾರು, ನಾನು ಎಲ್ಲಿಂದ ಬಂದೆ, ಮುಂದೆ ಎಯ್ದುವ ಪರಿ ಯಾವುದು ಅಂತಕ್ಕಂಥ ಪ್ರಜ್ಞಾಭೂಮಿಕೆ ಇಲ್ಲ. ಈ ಪ್ರಜ್ಞಾಭೂಮಿಕೆ ಇರಲಾರ್ದಾಗಿ ಇದು ಸತ್ಯದ ರೂಪದಲ್ಲಿ ಉಳ್ಕೊಂಡಿದೆ. ಚಿತ್ತಿಲ್ಲದಕ್ಕ ಇದಕ್ಕೆ ಚಿತ್ತಿಲ್ಲ. ಆದ್ರೆ ಒಂದು ಹಾವು ಹೊಂಟಿತ್ತಂತಂದ್ರೆ ಅದಕ್ಕೊಂದು ಚೂರು ಹಿಂಗೆ ಕೈ ಹಚ್ಚಿರಂದ್ರ, ಇರುವಿಗೆ ಕೈ ಹಚ್ಚಿರಂದ್ರ, ಅಥವಾ ಮನೆಯಲ್ಲಿ ಇದ್ದಿರ್ತಕ್ಕಂಥ ದನಕ ಹಿಂಗೆ ಮಾಡ್ರೆ ನಿಮ್ಗೆ ಕಿವಿ ನಿಗಿಸ್ತೈತಿ, ಅವ ಹಸಿರನ್ನ ಹಾಕಕ್ಕೆ ಹೋದ್ರೆ ನಿಮ್ಗೆ ಸ್ಪಂದಿಸ್ತೈತಿ. ಅಥವಾ ಕರು ಬಿಟ್ರಿ ಅಂದ್ರೆ ಅದಕ್ಕೆ ಹಾಲು ಉಳಿಸ್ಬೇಕು ಅಂತಕ್ಕಂಥ ಭಾವ ಒಂದು ಕಿತಾಡಕ್ಕೆ ಕರು ಬಿಡುವಂತ ಸೂಚನೆಯನ್ನು ಇಟ್ಕೊಂಡು ಕರು ಹಿಂಗೆ ಹಿಡ್ಕೊಂಡಿಲ್ರಿ, ಆಕಳ ಕಿತ್ತಾಡ್ತೈತೆ. ಕರು ಏನ್ ಮಾಡ್ತೈತಿ, ತಾಯಿ ಕಡೆ ಹೋಗ್ಬೇಕು ಅಂತ ಕಿತ್ತಾಡ್ತೈತಿ. ತಾನು ಯಾರು ಅನ್ನೋದು ಗೊತ್ತಿದೆ, ತಾಯಿ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಿದೆ, ಮಗುವಿಗೆ ಅದನ್ನ ಹಾಲು ಉಳಿಸ್ಬೇಕು ಅಂತಕ್ಕಂಥ ಪ್ರಜ್ಞಾಭೂಮಿಗೆ ಇದೆ. ಆ ಸತ್ತೂ ಇದೆ, ಚಿತ್ತೂ ಇದೆ ಅದಕ್ಕೆ ಅಲ್ಲಿ ವಿಶೇಷ. ಈ ಸಮ್ಯಕ್ ಜ್ಞಾನ ಅಂದ್ರೆ ಇರೋದನ್ನು ಇರೋ ರೀತಿಯಲ್ಲಿ ತಿಳ್ಕೊಳ್ಳೋದು ಸಮ್ಯಕ್ ಜ್ಞಾನ. ಇರೋದನ್ನ ಇರೋ ರೀತಿಯಲ್ಲಿ ತಿಳ್ಕೊಳ್ಳೋದಕ್ಕಾಗಿ
ಇದನ್ನ ತಿಳಿಸಕ್ ಹೋದಾಗ ಅರ್ಥ ಆಗಿರೋದಕ್ಕಾಗಿಯೇ ಜಗಳ ಆಗಿದ್ದು ಜಗತ್ತಿನಲ್ಲಿ. ಸಮ್ಯಕ್ ಜ್ಞಾನವನ್ನು ತಿಳ್ಕೊಳಕ್ಕಾಗಿ ಇಕ್ಕಾಯ್ತು ಸರಿಯಾಗಿ ಕೇಳ್ತೈತಿ ನಿಮ್ಗೆಲ್ಲ ಸರಿ ಬರಬಾರ್ತಿ ಸರಿ. ಇರೋ ವಸ್ತುವನ್ನು ಇರೋ ಚಿತ್ತ ರೂಪ ಇಲ್ಲ ಇದಕ್ಕೆ. ತಾನು ಎಲ್ಲಿದ್ದೀನಿ, ತಾನು ಏನ್ ಮಾಡಕತ್ತೀನಿ ಅಂತಕ್ಕಂಥ ಪ್ರಜ್ಞಾಭೂಮಿಕೆ ಇದರಲ್ಲಿ ಇಲ್ಲದೆ ಕಾರಣ ಸತ್ಯದ ವಸ್ತು ಇದು. ಆ ಕರು ಮತ್ತು ಹಸು ಸತ್ತನೂ ಇದೆ, ಚಿತ್ತನೂ ಇದೆ. ಆದರೆ ನೋವು ನಲಿವುಗಳನ್ನ ಹೇಳ್ಕೊಳ್ಳಿಕ್ಕೆ, ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ, ನನಗೆ ಹಸಿವಾಗಿದೆ, ನನಗೆ ನೀರು ಕುಡಿಸ್ರಿ ಅಂತ ಹೇಳ್ತಕ್ಕಂಥ ಪ್ರತಿಸ್ಪಂದನೆ ಮಾಡ್ತಕ್ಕಂಥ ಒಂದು ಮಾತಿನ ಕೌಶಲ್ಯ, ಮಾತಿನ ಕಲಾ ನೈಪುಣ್ಯತೆ ಅದರಲ್ಲಿ ಇಲ್ಲ. ಇದು ಸತ್ಯ, ಅದು ಸತ್ಯ ಮತ್ತು ಚಿತ್ ಎರಡು ಅದಾವ. ಅದ್ರಾಗ ಆನಂದ ಇಲ್ಲ ಇದರಲ್ಲಿ. ಹೌದ್ರಿ? ಇನ್ನು ನಾನು ಬೇರೆ, ನಾನು ಶಿವಾನಂದ ಅಂತಕ್ಕಂಥದ್ದು ಸತ್ಯ. ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಉದ್ಯೋಗ ಏನು, ನನ್ನ ಯಾಕೆ ಕಳ್ಸ್ಯಾರ ಅಂತಕ್ಕಂಥ ಚಿತ್ತನೂ ನನ್ನಲ್ಲೇ ಇದೆ. ಹೌದ್ರಿ? ಆದ್ರೆ ನನ್ನಲ್ಲಿ ಒಂದು ಏನು ಬರ್ತೈತೆ ಅಂತಂದ್ರೆ, ಈಗ ಒಂದು 47 ವರ್ಷದಿಂದ ನಾನು ಇರಕ್ಕಿಲ್ಲ. ಇನ್ನೊಂದಿಷ್ಟು ಕಾಲವಾದ ನಂತರವೂ ಸಹಿತ ನಾನು ಇರೋದಿಲ್ಲ. ಯಾಕೆ? ನನಗೆ ಲೈಫ್ ಡ್ಯೂರೇಷನ್ ಇದೆ, ನನಗೆ ಜೀವಿತಾವಧಿ ಅನ್ನೋದಿದೆ, ನನಗೆ ಹುಟ್ಟು ಅನ್ನೋದಿದೆ, ಸಾವು ಅನ್ನೋದಿದೆ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಬದುಕಿನ ಮಧ್ಯಾವಧಿಯನ್ನು ಮಾತ್ರ ನೀವು ನನ್ನನ್ನು ಅಳಿಬೋದು. ಸಾವಿನ ನಂತರ ಮತ್ತು ಹುಟ್ಟೋಕ್ಕಿಂತ ಮುಂಚೆ ನಾನು ಏನಾಗಿದ್ದೇನೆ ಅಂತಕ್ಕಂಥ ಯಾವ ಪುರಾವೆಗಳು ಸಹಿತ ನೀವು ನನ್ನನ್ನು ಹೇಳಕ್ಕಾಗೋದಿಲ್ಲ. ಅದಕ್ಕೆ ಸತ್ಯನೂ ಇದೆ, ಚಿತ್ತನೂ ಇದೆ, ಆನಂದ ಇದೆ. ಈಗ ನಿಮ್ಮ ಜೊತೆ ನಾನು ನಿಮ್ಮನ್ನು ನಗಿಸ್ಬಲ್ಲೆ, ನಿಮ್ಮ ಜೊತೆ ಮಾತಾಡಬಲ್ಲೆ, ನಿಮ್ಮ ನೋವುಗಳಿಗೆ ಸ್ಪಂದಿಸಬಲ್ಲೆ, ನಿಮ್ಮ ಉಭಯ ಕುಶಲೋಪರಿಯನ್ನೇ ವಿಚಾರಿಸ್ತಕ್ಕಂಥ ಒಂದು ಆನಂದ ಸ್ವರೂಪಿಯಾಗಿ ನಾನಿದ್ದೀನಿ. ನೀವು ಕೂಡ ಆನಂದ ಸ್ವರೂಪರಾಗಿ ಕೇಳ್ತಾ ಇದ್ದೀರಿ. ನಾವು ನೀವುಗಳೆಲ್ಲ ಹೌದು, ಸತ್ಯನೂ ಹೌದು, ಚಿತ್ತನೂ ಹೌದು, ಆನಂದನೂ ಹೌದು. ಸತ್ ಚಿತ್ತ ಆನಂದಗಳೇ ನಾವು. ಆದರೆ ಸಚ್ಚಿತ್ತ ಆನಂದ ನಿತ್ಯರು ಅಲ್ಲ, ನಾವು ಅನಿತ್ಯರು. ನಾವೆಲ್ಲರೂ ಅನಿತ್ಯರೇ. ಯಾಕಂದ್ರೆ ನಮ್ದು ಲೈಫ್ ಡ್ಯೂರೇಷನ್ ಇದೆ, ಜೀವಿತಾವಧಿ ಇದೆ. ಯಾವುದಕ್ಕೆ ಜೀವಿತಾವಧಿ ಇದೆಯೋ ಅದಕ್ಕೆ ನಿತ್ಯತ್ವ ಅನ್ನೋದೇ ಇರೋದಿಲ್ಲ. ಆಲ್ ದಟ್ ಈಸ್ ದ ಕಂಪೋಸ್ಡ್ ಮಸ್ಟ್ ಬಿ ಡಿಕಂಪೋಸ್ಡ್ ಇನ್ ದಿಸ್ ವರ್ಲ್ಡ್. ಯಾವುದು ಸಂಘಟಿತವಾಗಿ ರೂಪುಗೊಂಡಿದೆಯೋ ಅದಕ್ಕೆ ವಿಘಟಿತವಾಗತಕ್ಕಂಥದ್ದು ಏನೈತೆ ಅಂತಂದ್ರೆ ಗುಣ ಇದೆ. ಆಲ್ ದಟ್ ಈಸ್ ದ ಕಂಪೋಸ್ಡ್ ಮಸ್ಟ್ ಬಿ ಡಿಕಂಪೋಸ್ಡ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ಸಂಘಟಿತವಾಗಿರ್ತಕ್ಕಂಥದ್ದೆಲ್ಲವೂ ಸಹಿತ ವಿಘಟಿತವಾಗತಕ್ಕಂಥ ಯಾವ ಗುಣಲಕ್ಷಣ ಎದಕ್ಕಿದೆ ಅನ್ನೋದನ್ನ ಯಾವುದು ಬಂದಿದೆಯೋ ಅದು ಸತ್ಯ ಚಿತ್ತ ಆನಂದ ಹೊಂದಿರ್ತಕ್ಕಂಥ ಈ ಮನುಷ್ಯನಿಗೆ ನಿತ್ಯತ್ವ ಅನ್ನೋದು ಕೊರತೆ ಇದೆ. ನಾನು ನಾಳೆ ಇರ್ತೀನೋ ಇಲ್ಲೋ ಅಂತಕ್ಕಂಥ ಗ್ಯಾರಂಟಿ ನನಗೆ ಇಲ್ಲ, ನಿತ್ಯ ಅನ್ನೋದಿಲ್ಲ. ನನಗೆ 3 ಗುಣ ಬಂದು ಇನ್ನು ಮುಂದಿನ ಗುಣಗಳು ಇಲ್ಲ ನನಗೆ. ಸತ್ ಚಿತ್ತ ಆನಂದ ನಿತ್ಯ. ಆದರೆ ಪ್ರಾಪರ್ ಪರಮ ಚೈತನ್ಯಕ್ಕೆ ಅಬ್ಸಲ್ಯೂಟ್ ರಿಯಾಲಿಟಿ, ವಿಚ್ ಇಸ್ ಅಬ್ಸಲ್ಯೂಟ್ ರಿಯಾಲಿಟಿ, ಅತ್ಯಂತ ಪರಮೋಚ್ಚವಾಗಿರ್ತಕ್ಕಂಥ ಸದಾ ಶಾಶ್ವತವಾಗಿರ್ತಕ್ಕಂಥ ಒಂದು ಆತ್ಯಂತಿಕವಾಗಿರ್ತಕ್ಕಂಥ ಪರವಸ್ತು ಏನಿದೆ ಅದಕ್ಕೆ ನಿತ್ಯತ್ವ ಅನ್ನೋದಿದೆ. ನಿತ್ಯತ್ವ, ನನ್ನ ನಿತ್ಯತ್ವ ಇಲ್ಲ. ಈ ನಿತ್ಯತ್ವ ಇಲ್ಲ ಅನ್ನೋದಕ್ಕಾಗಿ ಆ ನಿತ್ಯತ್ವ ಪಡೆದುಕೊಳ್ಳೋದು ಹೇಗೆ ಅನ್ನೋದನ್ನೇ ಇಲ್ಲಿಂದ ನಮ್ಮದು ಏನು ಚಾಲು ಆಗೈತೆ ಅಂದರೆ ಸಮ್ಯಕ್ ಜ್ಞಾನ ಪ್ರಾರಂಭ ಆಗೈತೆ. ಸಮ್ಯಕ್ ಜ್ಞಾನ ಏನು ಇಲ್ಲ ನನಗೆ, ನನ್ನಲ್ಲಿ ಏನು ಇಲ್ಲ, ಏನು ಪಡ್ಕೋಬೇಕು, ನನ್ನಲ್ಲಿ ಡ್ರಾಬ್ಯಾಕ್ಸ್ ಏನದಾವ, ವೀಕ್ನೆಸ್ ಏನದಾವ, ನಾನು ಇದರಿಂದ ಮುಕ್ತನಾಗಿ ಏನು ಪಡ್ಕೋಬೇಕು ಅಂತಕ್ಕಂಥ ತೀವ್ರತೆ, ಹಂಬಲ, ಉತ್ಕಟ, ಇಚ್ಛೆ ಯಾರಲ್ಲಿ ಒಳಮೂಡಿ ಬರುತ್ತೇವೋ ಅದಕ್ಕೆ ಅವಾಗ ಚಾಲಕೈತೆ ಅಂತ ಸಮ್ಯಕ್ ಜ್ಞಾನ ಚಾಲಕೈತೆ. ಅದರ ವಿಧಿ ಎನಗಾಯಿತು ಕೂಡಲ ಸಂಗಮ ದೇವ. ಅದು ಉತ್ಕಟ ಇಚ್ಛೆ ಅದಲ್ಲ, ಮನದಲ್ಲಿ ದೃಢವಿಲ್ಲದಂತಕ್ಕ ಇಲ್ಲ ಅಂತಕ್ಕಂಥದ್ರಲ್ಲಿ ಬರೀ ಈ ಬೆಂತರನಂತೆ ರಾಕ್ಷಸನಂತೆ ಕಾಯೋದೇ ಆಗೋಯ್ತಲ್ಲ ನಂತಿದೆ ನಿಧಿ ನಿಧಾನ
ಯಾವಾಗ ಅನುಭವಿಸ್ಲಿ ಅಂತಕ್ಕಂಥ ಒಂದು ಒಳಗೊಂದು ತುಡಿತ ಚಾಲು ಆಗ್ತದೆ. ಅವಾಗ ಸಮ್ಯಕ್ ಜ್ಞಾನ ಪ್ರಾರಂಭ ಆಗ್ತದೆ. ಎಲ್ಲರ ಗಂಡರು ಬೇಟೆಯ ಹೋದರು, ನೀನೇಕೆ ಹೋಗಿ ಎಲೆ ಗಂಡನೇ, ನೀನೇಕೆ ಹೋಗಿ ಎಲೆ ಗಂಡನೇ. ಸತ್ತದುನ ತಾರಾದಿರು, ಕೈ ಮುಟ್ಟಿ ಕೊಲ್ಲಾದಿರು, ಅಡಗಿಲ್ಲದೆ ಮನೆಗೆ ಬಾರಾದಿರು. ಅಡಗಿಲ್ಲದೆ ಮನೆಗೆ ಬಾರಾದಿರು. ದೇವರ ಕರುಮಗಳೊಂದು ಬೇಂಟೆ ದೊರಕೊಂಡಡೆ, ಕೂಡಲ ಸಂಗಮ ದೇವನಿಗೆ ಅರ್ಪಿತ ಮಾಡುವೆ ಎಲೆ ಗಂಡನೇ. ಅರ್ಪಿತ ಮಾಡಲಿಕ್ಕೆ ಹೋಗಬೇಕು ಅಂತಕ್ಕಂಥ ಅತಿಯಾದ ತೀವ್ರತೆ ಹಂಬಲದಿಂದ ಉತ್ಕಟ ಇಚ್ಛೆಯಿಂದ ಎನ್ನ ಚನ್ನ ಮಲ್ಲಿಕಾರ್ಜುನಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿದ್ದೇನೆ ಅಂತಕ್ಕಂಥ ಒಂದು ತೀವ್ರತೆ ಯಾವಾಗ ಮೂಡುತ್ತದೆಯೋ ಅವಾಗ ಸಮ್ಯಕ್ ಜ್ಞಾನ ಪ್ರಾರಂಭ. ಸಮ್ಯಕ್ ಜ್ಞಾನ ಅಂದರೆ ನಾವೆಲ್ಲರೂ ಸಹಿತ ದೇವನಿಗೆ ನಮ್ಮ ಅವಸರದ ಓಲೆ, ನಮ್ಮ ಪ್ರೇಮ ಪತ್ರವನ್ನು ತಗೊಂಡು ಹೋಗಿ ಅವ್ರಿಗೆ ಮುಡ್ಸಕ್ಕಂತ ಬಂದವರು ಹೋಗಿ ನನಗೆ ಬೆಳಗ್ಗೆ ಹೇಳ್ತಿರಲಿಲ್ಲ ಕೃಷಿಕರು. ನಮ್ಮ ಪರಿಸ್ಥಿತಿ ಏನಾಗಿದೆ, ಸಮ್ಯಕ್ ಜ್ಞಾನ ಯಾಕೆ ಅಳವಡ್ತಾ ಇಲ್ಲ ಅಂದರೆ, ಒಬ್ಬ ತಾಯಿ ಏನು ಮಾಡ್ಯಾಳ ಅಂದ್ರೆ, ಮಗು ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಜಾತ್ರೆ ಭಾಳ ಜೋರು ನಡೆದಿತ್ತು ಗಲಾಟೆ. ಅದರಲ್ಲಿ ಕರ್ಕೊಂಡು ಹೋಗು ಅವ ಕರ್ಕೊಂಡು ಹೋಗು, ನಾನು ತೇರು ನೋಡ್ಬೇಕು, ರಥ ನೋಡಬೇಕು ಅಂತ ಮಗುನ ಏನು ಮಾಡ್ತಾನಂತಂದರೆ ಭಾಳ ಕಿಚಕ್ ಚಾಲು ಮಾಡಿತು, ಭಾಳ ತೊಂದರೆ ಕೊಡುತ್ತೆ. ಆಯ್ತು ನಡಿ ಮಗುನ ಕರ್ಕೊಂಡು ಹೋಗ್ಬೇಕಂತ ಮಗುನ ಕರ್ಕೊಂಡು ಹೋದ್ರು. ರಥ ಎಲ್ಲ ನೋಡ್ತು, ಶೃಂಗಾರ ನೋಡ್ತು. ಆಮೇಲೆ ಏನೋ ಒಂದು ಗದ್ದಲದಾಗ ತಾಯಿ ಕಡೆಯಿಂದ ತಪ್ಪಿಸ್ಕೊಂಡು ಬಂದ ಮೇಲೆ ಈಗ ಅದರ ಪಾಲಿಗೆ ಜಗತ್ತೇ ಶೂನ್ಯ. ಯಾವುದು ತೇರು ಕಾಣಿಸೋದಮ್ಮ, ಆಮೇಲೆ ಯಾವುದೂ ಕಾಣಿಸ್ತಾ ಇಲ್ಲ. ಬಗೆ ಆಟಿಕೆ ಸಾಮಾನುಗಳು ಏನೂ ಗೊತ್ತಾಗಲ್ಲ ಅದಕ್ಕೆ ತಾಯಿ ಒಂದನ್ನು ಬಿಟ್ಟು ಬೇರೆ ಯಾವುದೂ ಮೂರ್ತಿ ಅದರಲ್ಲಿ ಕಾಣಿಸ್ತಾ ಇಲ್ಲ. ಮೊದಲೇನ ಆ ತೇರಿನ ಅಂದ ಚಂದ ಬಿಟ್ಟು ಬೇರೆ ಜಗತ್ತಲ್ಲಿ